ಕೇಂದ್ರ ಸರ್ಕಾರ ನರೇಗಾ ಯೋಜನೆಯನ್ನು ಹಂತ ಹಂತವಾಗಿ ದುರ್ಬಲಗೊಳಿಸುವ ಮೂಲಕ ಗ್ರಾಮೀಣ ಜನರ ಉದ್ಯೋಗ ಹಕ್ಕನ್ನು ಕಸಿದುಕೊಳ್ಳುತ್ತಿದೆ ಎಂದು ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಆರೋಪಿಸಿದರು. ಇಂದು ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಸಮೀಪದಲ್ಲಿರುವ ತಮ್ಮ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಇತ್ತೀಚಿನ ಪಾರ್ಲಿಮೆಂಟ್ ಚರ್ಚೆಗಳಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಶ್ನೆ ಎತ್ತಿದವರನ್ನು ಎಡಪಂಥೀಯವರೆಂದು, ನಕ್ಸಲ್ವಾದಿಗಳೆಂದು ಕರೆಯಲಾಗುತ್ತಿದ್ದು, ಅದೇ ವೇಳೆ ಶ್ರೀಮಂತರಿಗೆ ಸಾವಿರಾರು ಕೋಟಿ ರೂಪಾಯಿ ಸಬ್ಸಿಡಿ ನೀಡಲಾಗುತ್ತಿದೆ ಎಂದು ಕಟುವಾಗಿ ಟೀಕಿಸಿದರು. ರಾಮ ನಮ್ಮ ಎದೆಯೊಳಗಿದ್ದಾನೆ, ತುಟಿಯಲ್ಲಿ ಅಲ್ಲ ಎಂದು ಹೇಳಿದ ಅವರು ಧಾರ್ಮಿಕ ಭಾವನೆಗಳನ್ನು ರಾಜಕೀಯ ಲಾಭಕ್ಕೆ ಬಳಸುವ ಪ್ರವೃತ್ತಿಯನ್ನು ಖಂಡಿಸಿದರು. ವಿಬಿ ಗ್ರಾಮ್ಜಿ ಯೋಜನೆಯಿಂದ ಗ್ರಾಮೀಣ ಸಮಾಜಕ್ಕೆ ಗಂಭೀರ ದುಷ್ಪರಿಣಾಮಗಳು ಉಂಟಾಗಲಿವೆ ಎಂದು ಎಚ್ಚರಿಸಿದ ಸಂಸದರು, ನಿರುದ್ಯೋಗದ ಪ್ರಮಾಣ ಹೆಚ್ಚಳ, ಮಹಿಳೆಯರ ಉದ್ಯೋಗಾವಕಾಶಗಳಲ್ಲಿ ಕುಸಿತ, ಪಂಚಾಯಿತಿಗಳ ಅಧಿಕಾರ ಮೊಟಕು, ಕನಿಷ್ಠ ವೇತನದ ರಕ್ಷಣೆ ಇಲ್ಲದ ಕಾರ್ಮಿಕ ಶೋಷಣೆ, ದಲಿತ ಹಾಗೂ ಆದಿವಾಸಿ ಕುಟುಂಬಗಳ ಮೇಲೆ ಹೆಚ್ಚುವರಿ ಒತ್ತಡ, ಬಲವಂತದ ವಲಸೆ ಹಾಗೂ ಗ್ರಾಮೀಣ ಜೀವನೋಪಾಯಗಳ ಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ನರೇಗಾ ಯೋಜನೆಯಿಂದ 2023ರಿಂದ ಇಂದಿನವರೆಗೆ ಕರ್ನಾಟಕದಲ್ಲಿ ಮಹತ್ವದ ಸಾಧನೆಗಳು ನಡೆದಿದ್ದು, 36 ಕೋಟಿ ಮಾನವ ಕೆಲಸದ ದಿನಗಳ ಸೃಷ್ಟಿ, 26 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ, 1 ಕೋಟಿ ಕುಟುಂಬಗಳಿಗೆ ಲಾಭ, ಪರಿಶಿಷ್ಟ ಜಾತಿ ಪಂಗಡದ ಲಕ್ಷಾಂತರ ಜನರಿಗೆ ಉದ್ಯೋಗ ಹಾಗೂ 16 ಲಕ್ಷಕ್ಕೂ ಹೆಚ್ಚು ದೀರ್ಘಕಾಲಿಕ ಆಸ್ತಿಗಳು ಸೃಷ್ಟಿಯಾಗಿದೆ ಎಂದು ಮಾಹಿತಿ ನೀಡಿದರು. ನರೇಗಾ ಯೋಜನೆಯನ್ನು ಸಂಪೂರ್ಣವಾಗಿ ಮರುಜಾರಿಗೊಳಿಸಿ ಉದ್ಯೋಗದ ಹಕ್ಕನ್ನು ರಕ್ಷಿಸಬೇಕು. ಗ್ರಾಮಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಿ ಕನ್ನಡಿಗರ ಮೇಲಿನ ಸರಣಿ ಅನ್ಯಾಯಗಳಿಗೆ ಕೊನೆ ಹಾಡಬೇಕು ಎಂದು ಆಗ್ರಹಿಸಿದರು. ಎಲ್ಲ ಪತ್ರಕರ್ತರ ಮಿತ್ರರಿಗೆ ಅತ್ಯಂತ ಪ್ರೀತಿಯ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಮೊದಲನೇದಾಗಿ ನಿಮಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ, ಪತ್ರಿಕಾ ಸಂವಾದವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹಾಗಾಗಿ ಏನಾದರೂ ವಿಶೇಷವಾದಂಥ ಘಟನೆಗಳ ಸಂದರ್ಭದಲ್ಲಿ ಮಾತ್ರ ಈ ರೀತಿಯ ನಿಮ್ಮ ಜೊತೆ ವಿಶೇಷವಾಗಿ ಕರೆದು ಹಂಚಿಕೊಳ್ಳುವಂಥದ್ದನ್ನು ನೀವು ಗಮನಿಸಿದ್ದೀರಿ. ಕಳೆದ ಏನು ಪಾರ್ಲಿಮೆಂಟ್ ಸೆಷನ್ನಲ್ಲಿ ನಮಗೆ ಸಾಕಷ್ಟು ವಿಚಾರಪೂರ್ಣವಾದಂಥ ಒಂದು ಚರ್ಚೆಗಳಾದವು. ಕೆಲವೊಂದು ನಮಗೆ ಅತ್ಯಂತ ಅವಶ್ಯಕ ಅಂತ ಅನಿಸಿಲ್ಲದೆ ಹೋದರೂ ಚರ್ಚೆ ಮಾತ್ರ ಚೆನ್ನಾಗಿ ಆಯಿತು. ಉದಾಹರಣೆಗೆ ಭಾರತ ಒಂದೇ ಮಾತರಂ ಬಗ್ಗೆ, ಒಂದೇ ಮಾತರಂ ಅಂತೇಳಿದ್ರೆ ನಾವು ಹಿಂದಿನ ಒಂದು ಚರಿತ್ರೆ ಬಗ್ಗೆ ಹೋಗಿ ಚರ್ಚೆ ಮಾಡುವಂಥದ್ದು. ಅವ್ರು ಮಾಡೋವಂಥ ಉದ್ದೇಶ ಏನಿತ್ತು ಅಂತೇಳಿ ನನಗೆ ಗೊತ್ತಿದೆ. ಆದರೆ ಅದೇ ಅವರಿಗೆ ದೊಡ್ಡ ಹಿನ್ನಡೆ ಆಯಿತು ಅಂತಲೂ ಕೂಡ ಚರ್ಚೆನಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಕಂಡುಕೊಂಡ್ವಿ. ಸೊ ಅದೇ ರೀತಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಆಯಿತು. ಇನ್ಶೂರೆನ್ಸ್ ಬಿಲ್ ಬಗ್ಗೆ ಆಯಿತು. ನನಗೆ ನಿಮ್ಮ ಸಂಸದನಾಗಿ ಅಲ್ಲಿ ಮಾತಾಡಿಕೊಂಡು ನನಗೊಂದು ಅವಕಾಶ ಸಿಕ್ಕಿತ್ತು. ಅದನ್ನು ಕೂಡ ನಾನು ಬಳಕೆ ಮಾಡ್ಕೊಂಡಿದ್ದೇನೆ. ಕೆಲವೊಂದು ವಿಷಯಗಳನ್ನ ನಾವು ಪಕ್ಷವಾಗಿ ಅವರಿಗೆ ಹೇಳಿದ್ವಿ, ಇದನ್ನು ದಯವಿಟ್ಟು ಇಷ್ಟು ಅವಸರ ಮಾಡಬೇಡಿ, ಅದನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸ್ಬೇಕು, ತದನಂತರವೇ ನಾವು ಇದನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳಿದಾಗಲೂ ಸಹ ಅತ್ಯಂತ ತುರ್ತಾಗಿ ಇದನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಪ್ರತಿಭಟನೆಯನ್ನು ಮತ್ತು ನಮ್ಮ ಪ್ರತಿಭಟನೆ ಅನ್ನೋದಕ್ಕಿಂತ ನಮ್ಮ ವಿಚಾರ ಮಂಡನೆಯನ್ನು ಮಾಡಿದ್ದೇವೆ. ಈ ದೇಶಕ್ಕೆ ನಮ್ಮ ವಿಚಾರ ಗೊತ್ತಾಗಲಿ ಅನ್ನೋ ರೀತಿ ನಾವು ಮಾಡಿದ್ದೇವೆ. ಆದಾಗ್ಯೂ ಆ ವಿಚಾರದ ನಾವು ಯಾವ ರೀತಿ ಅಂಶಗಳನ್ನ ನಾವು ಎತ್ತಿದ್ವಿ, ಅದರ ಗಾಂಭೀರ್ಯತೆಯನ್ನು ಮತ್ತು ಅದರ ಗಹನತೆಯನ್ನು ನಾವು ಅರ್ಥ ಮಾಡಿಕೊಳ್ಳಾರ್ದೇನೆ ಮಧ್ಯರಾತ್ರಿ ಅವರು ಒಂದು ಇದನ್ನು ಪಾಸ್ ಮಾಡುವಂಥದ್ದೇನು ತೋರಿಸಿದ್ದಾರೆ, ತಮ್ಮ ಧೋರಣೆ ತೋರಿಸ್ತಾ ಇದ್ದಾರೆ. ಅದರಿಂದ ನಮಗೆ ಬಹಳಷ್ಟು ಖೇದ ಆಗ್ತಾ ಇದೆ. ಮತ್ತು ಜನರ ಪರವಾಗಿ ನಾವು ಇದನ್ನು ಒಂದು ರೀತಿ ಜನರ ನಡುವೆ ತೆಗೆದುಕೊಂಡು ಹೋಗಬೇಕಾಗಿರುವಂಥ ಅನಿವಾರ್ಯತೆ ಇದೆ ಅಂತ ಕೂಡ ನಮ್ಮ ಪಕ್ಷಕ್ಕೆ ಮತ್ತು ಇಂಡಿಯಾ ಬ್ಲಾಕ್ನ ಎಲ್ಲ ಪಕ್ಷಗಳಿಗೆ ಅನಿಸಿರೋದ್ರಿಂದ ಈ ರೀತಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಪಕ್ಷದ ವತಿಯಿಂದ ವಿಶೇಷವಾಗಿ ಅವರು ಕಾರ್ಯಕ್ರಮ ನಡೆಸ್ತಾರೆ. ನಾನು ಒಬ್ಬ ಸಂಸದನಾಗಿ ಇವತ್ತಿನ ದಿವಸ ಕೆಲವೊಂದು ಪ್ರಮುಖ ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ತಮ್ಮ ಕೈಲಿ ಈಗಾಗಲೇ ಒಂದು ಶೀಟ್ ಕೊಟ್ಟಿದ್ದೇವೆ, ಇನ್ಫಾರ್ಮೇಷನ್ ಶೀಟು. ಅದರಲ್ಲಿ ಈಗ ಹೊಸದಾಗಿ ಮಾಡಿದಂಥ ಒಂದು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಅಂಶಗಳಿದ್ದಾವೆ ಮತ್ತು ಹಿಂದೆ ಇದ್ದಂಥ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅದರಲ್ಲಿ ಏನಿದೆ ಅದನ್ನು ಯಾವ ರೀತಿ ಇದ್ದಾವೆ ಅನ್ನೋದನ್ನು ಕೂಡ ತಮಗೆ ಕೊಟ್ಟಿದ್ದೀವಿ. ಇದು ಪಾಯಿಂಟ್ ಟು ಪಾಯಿಂಟ್ ಕೈಂಡ್ ಆಫ್ ಕಂಪ್ಯಾರಿಸನ್ ಇದೆ. ಬಟ್ ಅದಕ್ಕೆ ಮುಂಚಿತವಾಗಿ ನಮ್ಮ ಜೊತೆ, ಯಾಕಂದರೆ ತಾವು ವಿಷಯವನ್ನು ದೀರ್ಘವಾಗಿ ಮತ್ತು ಆಳವಾಗಿ ಅರ್ಥಕೊಳ್ಳುವಂಥವ್ರು ಮತ್ತು ತನ್ಮೂಲಕ ಜನಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋರಾಗೋದ್ರಿಂದ ತಾವು ಬರೆಯುವ ಎಲ್ಲ ಅಂಕಿಅಂಶಗಳು ಬಹಳಷ್ಟು ನಮಗೆ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ 2 ನಿಮಿಷ ನನಗೆ ಅವಕಾಶ ಕೊಡಿ. ಇದು ಹಿಂದಿನ ಒಂದು ತಾತ್ಪರ್ಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮನ್ನು ಆಳ್ತಾ ಇರುವಂಥದ್ದು ನಾವೇ ಕೊಟ್ಕೊಂಡಿರುವಂಥ ಒಂದು ಕಾನ್ಸ್ಟಿಟ್ಯೂಷನ್. ನಮ್ಮ
ಏನು ಸಂವಿಧಾನ ಇದೆ ನಮಗೆ ನಾವೇ ಕೊಟ್ಕೊಂಡಿರುವಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸ್ ಇದ್ದಾವೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದ್ದಾವೆ. ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಯಾವ ರೀತಿಯ ಒಂದು ಹಕ್ಕಿದೆ ಅನ್ನೋದ್ರ ಬಗ್ಗೆ ನಾವು ವಿಶದವಾಗಿ ಅದರೊಳಗೆ ನೋಡಿದ್ದೀವಿ. ಆದರೆ ಈ ಫಂಡಮೆಂಟಲ್ ರೈಟ್ಸ್ನ ನಾವು ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದರೆ ಅಥವಾ ನಮಗೆ ತೊಂದರೆ ಆದರೆ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೋರ್ಟ್ ಮೆಟ್ಲನ್ನೇ ಏರಬೇಕಾಗ್ತದೆ. ಅನ್ಲೆಸ್ ದೇರ್ ಈಸ್ ಎ ಸ್ಪೆಸಿಫಿಕ್ ಆ್ಯಕ್ಟ್ ಟು ಇಂಪ್ಲಿಮೆಂಟ್ ದಟ್ ಫಂಡಮೆಂಟಲ್ ರೈಟ್. ಇದನ್ನು ಹಲವಾರು ವರ್ಷಗಳ ಕಾಲ, ಹಲವಾರು ದಶಕಗಳ ಕಾಲ ಇದ್ರ ಬಗ್ಗೆ ಯಾರೂ ಅದರ ಬಗ್ಗೆ ಚಿಂತನೆ ಮಾಡಿರಲಿಲ್ಲ. UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರೈಟ್ ಟು ಲೈಫ್, ಜೀವಿಸುವ ಹಕ್ಕು, ಇದಕ್ಕೆ ಒಂದು ಅರ್ಥ ಕೊಡಬೇಕು ಅಂತ ಹೇಳಿದರೆ ಯಾರನ್ನು ನೋಡಬೇಕು? ನನ್ನಂತ ನೋಡಿ ಅವರು ರೈಟ್ ಟು ಲೈಫ್ ಏನು ಕೊಡೋದು ಬೇಕಾಗಿಲ್ಲ. ಉದ್ಯೋಗಪತಿ ನೋಡ್ಬಿಟ್ಟು ಕೊಡೋದು ಬೇಕಾಗಿಲ್ಲ. ದೊಡ್ಡ ಜಮೀನ್ದಾರ್ ನೋಡಿ ಕೊಡೋದು ಬೇಕಾಗಿಲ್ಲ. ರೈಟ್ ಟು ಲೈಫ್ ಯಾರಾದರೂ ಅರ್ಥ ಬರಬೇಕು ಅಂತ ಹೇಳಿದರೆ ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ, ಕೂಲಿಕಾರರಿಗೆ ಯಾವುದೇ ಸಂಪನ್ಮೂಲ ಇಲ್ಲದೆ ಇರುವಂಥದ್ದು, ಯಾವುದೇ ಉದ್ಯೋಗ ನಿಖರತೆ ಇಲ್ಲದೆ ಇರುವಂಥವ್ರಿಗೆ ಈ ಒಂದು ರೀತಿಯ ಒಂದು ರೈಟ್ ಟು ಲೈಫ್ಗೆ ಮೀನಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಕಾನೂನು ಮಾಡಬೇಕು ಅಂತ ಆವಾಗ ತಲೆಗೆ ಬಂದು ಈ ಕಾನೂನನ್ನು ಮಾಡಿರುವಂಥದ್ದು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಇದನ್ನು ಒಂದು ರೀತಿ ಕಾರ್ಯಕ್ರಮವಾಗಿ ನಡೆಸ್ತಾ ಇರಲಿಲ್ವೇ ಇಷ್ಟು ವರ್ಷ, 4-5 ದಶಕಗಳ ಕಾಲ ಅಂತ ಹೇಳಿದ್ರೆ ಹೌದು ನಡೆಸ್ತಾ ಇತ್ತು. ನನಗೆ ಗೊತ್ತಿರೋ ಹಾಗೆ ನಾನು ಚಿಕ್ಕ ಅಧಿಕಾರಿ ಆಗಿದ್ದ ಸಂದರ್ಭದಲ್ಲಿ ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಅವನ್ನೆಲ್ಲ ನಡೆಸ್ತಾ ಇದ್ದೆ. ನೀವು ಭಾಳಷ್ಟು ಜನಕ್ಕೆ ಅದರ ಬಗ್ಗೆ ಅರಿವಿರ್ತದೆ. ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇತ್ತು. ಅದು ಕೂಡ ಡಿಮಾಂಡ್ ಡ್ರಿವನ್ ಸ್ಕೀಮ್ ಇತ್ತು. ಡಿಮಾಂಡ್ ಡ್ರಿವನ್ ಅಂತ ಹೇಳಿದ್ರೆ ಕೇಳಿದಾಗ ಕೊಡುವಂಥ ಸ್ಕೀಮ್ ಇತ್ತು. ಅದಕ್ಕಿಂತ ಮುಂದೆ ಹೋಗಿ ಈಗ ಸರ್ಕಾರಗಳು ಇದರಲ್ಲಿ ಆಟ ಆಡಬಾರ್ದು. ಅಂದರೆ ಕೊನೆಗೆ ನಾನು ಕೊಟ್ಟಷ್ಟು ಡಿಮಾಂಡ್ ಅಂತ ಪುಸ್ತಕದಲ್ಲಿ ಬರೆದಿದ್ರು ಕೂಡ ನಾನು ಕೊಟ್ಟಷ್ಟು ಆಗುತ್ತೆ ಇಲ್ಲ ಅನ್ನೋ ರೀತಿ ಆಗಬಾರ್ದು ಅಂತ ಹೇಳಿ ಸಾರ್ವಜನಿಕರಿಗೆ, ನಾಗರಿಕರಿಗೆ, ಕೃಷಿ ಕಾರ್ಮಿಕರಿಗೆ, ಬಡವರಿಗೆ ಹಕ್ಕು ಕೊಡಬೇಕು ಅಂತ ಹೇಳಿದರೆ ಮತ್ತು ರಾಜ್ಯವನ್ನು ಅಂದರೆ ಸರ್ಕಾರವನ್ನು ಗಟ್ಟಿಯಾಗಿ ಹಿಡಿದು ಕೇಳಬೇಕು ಅಂತ ಹೇಳಿದ್ರೆ ಒಂದು ಕಾನೂನು ಬೇಕಾಗ್ತದೆ. ಅವ್ರು ಸುಪ್ರೀಂ ಕೋರ್ಟ್ಗೆ ಆಗಲ್ಲ, ರೆಗ್ಯುಲರ್ ಕಾನೂನು ಬೇಕಾಗ್ತದೆ. ಆ ರೀತಿಯ ಕಾನೂನನ್ನು ಮಾಡಲಿಕ್ಕೆ ಕೊಟ್ಟಿದ್ದು ರೈಟ್ ಟು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತೇಳಿ ಮಾಡಿರೋದು. ಅದಕ್ಕೆ ಮಹಾತ್ಮ ಗಾಂಧಿಯವರು ಹೆಸರಿಟ್ಟಿರುವಂಥದ್ದು. ಮಹಾತ್ಮ ಗಾಂಧಿಯವರು ಹೆಸರಿಡೋದು ಯಾತಕ್ಕೆ ಅಂತ ನಾನು ನಿಮಗೆ ಹೇಳೋವಂಥ ಅವಶ್ಯಕತೆ ಇಲ್ಲ. ರಾಷ್ಟ್ರಪಿತ ಮತ್ತು ಗ್ರಾಮಗಳ ಏನು ರಿಪಬ್ಲಿಕ್ ಕಲ್ಪನೆಯನ್ನು ಅವ್ರ ತಲೆಯೊಳಗಿತ್ತು. ಅದನ್ನು ಅವ್ರ ಹೆಸರನ್ನ ಇಟ್ಟು ನಾವು ಇದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಿರೋದು. ಇದಲ್ಲದೆ ರೈಟ್ ಟು ಇದು ನಿಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ರೈಟ್ ಟು ಲೈಫ್ಗೆ ಮೀನಿಂಗ್ ಕೊಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳು ಎಂಪ್ಲಾಯ್ಮೆಂಟ್ನ ಅಶ್ಯೂರೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಫಂಡಮೆಂಟಲ್ ರೈಟ್ಸ್ಗೆ ಇದಕ್ಕಿರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಒಂದಕ್ಕೆ ಕೋರ್ಟ್ ಹೋಗ್ಬೋದು, ಇನ್ನೊಂದಕ್ಕೆ ಕೋರ್ಟ್ ಹೋಗೋಕ್ಕಾಗಲ್ಲ. ಆದ್ದರಿಂದ ನಾವೇನು ಮಾಡಿದ್ವಿ ಅಂತಂದರೆ ಈ ರೀತಿ ಕಾನೂನು ಮಾಡಿದ್ವಿ. ಈ ರೀತಿ ಕಾನೂನು ಮಾಡೋದ್ರ ಜೊತೆಗೆ ಇದು ರೈಟ್ ಟು ಲೈಫ್ ಜೊತೆಗೆ ಇನ್ನೊಂದಿದೆ, ಆರ್ಟಿಕಲ್ 23. ಆರ್ಟಿಕಲ್ 23ನಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರೊಹಿಬಿಷನ್ ಆಫ್ ಫೋರ್ಸ್ಡ್ ಲೇಬರ್ ಅಂದರೆ ಏನು ಅಂದರೆ ಒತ್ತಾಯಪೂರ್ವಕವಾಗಿ ಅಥವಾ ಅದಕ್ಕೆ ಏನು ಕನ್ನಡ ಪದ ಇತ್ತು ಎಂಥ ಬಾಂಡೆಡ್ ಲೇಬರ್ ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದ್ವಿ, ಅದಕ್ಕೆ ಕಾನೂನು ತಂದ್ವಿ. ಆದರೆ ಕೆಲಸನೂ ಕೊಡಬೇಕಲ್ಲ. ಫೋರ್ಸ್ ಲೇಬರ್ ರೈಟ್ ಟು ಫೈಟ್ ಅಗೇನ್ಸ್ಟ್ ಪ್ರೊಹಿಬಿಷನ್ ಆಫ್ ಫೋರ್ಸ್ ಲೇಬರ್ ಅಂತ ಹೇಳಿದರೆ ಫಂಡಮೆಂಟಲ್ ರೈಟ್. ಇಟ್ ಇಸ್ ಅ ಫಂಡಮೆಂಟಲ್ ರೈಟ್. ಬಟ್ ಅಟ್ ದ ಸೇಮ್ ಟೈಮ್ ಇಫ್ ಯು ಡೋಂಟ್ ಹ್ಯಾವ್ ಈ ಏನಾದರೂ ಒಂದು ಪರಿಕರ ಇಲ್ಲದೆ ಹೋದರೆ ಅದನ್ನು ಅರ್ಥೈಸ್ತೀನಿ ಹೆಂಗೆ? ಫೋರ್ಸ್ ಲೇಬರ್ ನನ್ನ ಹತ್ರ ಬರಬೇಡಿ, ಉದ್ಯೋಗಪತಿ ಹತ್ರ ಬರಬೇಡಿ. ಅದು ಬೇಕಾಗಿರೋದು ಯಾರಿಗೆ? ಅವರಿಗೋಸ್ಕರ ಇದನ್ನು ಮಾಡ್ತಾರೆ. ಫೋರ್ಸ್ ಲೇಬರ್ನಲ್ಲಿ ಇರಬಾರ್ದು ಅಂತೇಳಿ ಇದನ್ನು ಮಾಡೋದು ನಾವು ಮನರೇಗ ಮಾಡ್ತೀವಿ. ಈ ಎಲ್ಲ ಆಶಯಗಳಿಗೆ, ಈ ಎಲ್ಲ ಫಂಡಮೆಂಟಲ್ ರೈಟ್ಸ್ಗೆ ಮತ್ತು ನಮ್ಮ ಏನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ ಇದಕ್ಕೆ ತದ್ವಿರುದ್ಧವಾಗಿ ಹೋಗುವಂಥ ಡೈರೆಕ್ಷನ್ಲಿ ಅವ್ರು ಹೋಗ್ತಾ ಇದ್ದಾರೆ. ನಮ್ಮ ಮೇಲೆ ಆಪಾದನೆ ಇರುವಂಥದ್ದು ಮತ್ತು ತಿರಸ್ಕಾರ, ವ್ಯಂಗ್ಯಪೂರಿತವಾದಂಥ ಮಾತುಗಳಿರೋದು ಅಂತ ಹೇಳಿದ್ರೆ ಅವ್ನು ಲೆಫ್ಟಿಸ್ಟು, ಅವ್ನು ಕಮ್ಯುನಿಸ್ಟು. ಅವ್ರ ಧೋರಣೆ ಹೆಂಗಿದೆ ಅಂತ ಹೇಳಿದ್ರೆ ಯಾರಾದರೂ ಬಡವರ ಪರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ನು ಲೆಫ್ಟಿಸ್ಟು, ಅವ್ನು ಕಮ್ಯುನಿಸ್ಟು ಅಂತ. ನಕ್ಸಲ್, ಇನ್ನು ಅರ್ಬನ್ ನಕ್ಸಲ್, ರೂರಲ್ ನಕ್ಸಲ್, ವಾಟ್ ಎವರ್ ನಕ್ಸಲ್. ಅದೇನೇ ಬಲಪಂಥೀಯ ಧೋರಣೆಗಳು ಅಂತ ಹೇಳಿದರೆ ಇವುಗಳ ಬಗ್ಗೆ ಆಸಕ್ತಿ ಕಡಿಮೆ ಇರುವಂಥದ್ದು, ಬೇರೆ ವಿಷಯಗಳ ಬಗ್ಗೆ ಆಸಕ್ತಿ ವಹಿಸೋದು ಅಂತ ಹೇಳ್ತಾರೆ. ಅಂದರೆ ಕ್ಯಾಪಿಟಲ್ ಜಾಸ್ತಿ ಆಗಬೇಕು, ಅವರು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಹಾಗೆ ಅಂತೇಳಿ ಹೇಳ್ತಾರೆ. ಇರಲಿ ಬೇಡ ಅಂತ ಹೇಳಲ್ಲ.
ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಅವ್ರಿಗೆ ಎಲೆಕ್ಷನ್ ಅವ್ರು ಗೆದ್ಕೊಂಡು ಬಂದಿದ್ದಾರೆ, ಬಲಪಂಥೀಯ ಧೋರಣೆಗಳನ್ನ ಅವರು ಅನುಷ್ಠಾನ ಮಾಡ್ತೀವಿ ಅಂತಂದ್ರೆ ಮಾಡಲಿ, ಬೇಡ ಅಂತಿಲ್ಲ. ಆದರೆ ನೀವು ಉಗ್ರ ಬಲಪಂಥೀಯಕ್ಕೆ ಹೋದ್ರೆ ಬಲಪಂಥೀಯ ಸರಿಯಪ್ಪ. ಇಫ್ ಯು ವಾಂಟ್ ಟು ಗೋ ಟು ದಿ ಎಕ್ಸ್ಟ್ರೀಮ್ ರೈಟ್, ಹೌ ಈಸ್ ಇಟ್ ಅಕ್ಸೆಪ್ಟಬಲ್? ಈಸ್ ಅವರ್ ಕಂಟ್ರಿ ರೆಡಿ ಫಾರ್ ದ್ಯಾಟ್? ನಮ್ಮ ದೇಶ ಉಗ್ರ ಬಲಪಂಥೀಯವಾದಂಥ ಒಂದು ಆರ್ಥಿಕ ಧೋರಣೆಗೆ ಸಿದ್ಧ ಇದೆಯಾ? ನಾವೆಲ್ಲರೂ ಮಧ್ಯಮಾರ್ಗದವ್ರು ಆಗ್ಬಿಟ್ಟಿದ್ದೀವ? ನಾವೆಲ್ಲರೂ ಓದ್ಬಿಟ್ಟಿದ್ದೀವ? ನಾವೆಲ್ಲರೂ ಹೋಗ್ಬಿಟ್ಟು ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಸೊ ದೀಸ್ ಆರ್ ವೆರಿ ಫಂಡಮೆಂಟಲ್ ಕ್ವಶನ್ಸ್. ನೋ, ಉಗ್ರ ಬಲಪಂಥೀಯ ಧೋರಣೆಗಳಿಂದ ಬಂದಿರುವಂಥದ್ದು ಈ ರೀತಿ ಒಂದು ಮನಸ್ಥಿತಿ ಅದು. ಇದು ಹೋದ್ರೂ ಪರವಾಗಿಲ್ಲ, ನನಗೆ ರೊಕ್ಕ ಬೇಕು. ಯಾಕೆ ರೊಕ್ಕ ಬೇಕು? ಇನ್ನೇನೋ ಮಾಡಬೇಕು. ಯಾಕೆ ಬೇಕು? ಯಾಕೆ ಬೇಕು ಅಂದ್ರೆ ಹೇಳ್ತೀನಿ, ಅಸಹ್ಯ ಕಾಣಿಸ್ತದೆ. 47,000 ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ ಫ್ಯಾಬ್ ಕಂಪನಿಗಳಿಗೆ. ಗೊತ್ತಿದೆ ಅಲ್ಲ ನಿಮಗೆ? ನಾವು ಅದನ್ನು ಯಾವುದು ಬೇಡ ಅಂತ ಹೇಳಲ್ಲಪ್ಪ. ವಿ ಆರ್ ನಾಟ್ ಸೇಯಿಂಗ್ ದಟ್ ಇಟ್ ಶುಡ್ ನಾಟ್ ಬಿ ಡನ್. ದೇರ್ ಶುಡ್ ಬಿ ಬ್ಯಾಲೆನ್ಸ್. ದೇರ್ ಶುಡ್ ಬಿ ಎ ಪೀಸ್ ಇನ್ ದ ಸೊಸೈಟಿ. ದೇರ್ ಶುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಸೊಸೈಟಿ. ನೀವು ಇದು ಮಾಡಕ್ಕೆ ಹೊಟ್ಟಿದ್ದೀನಿ ಅಂತ ಹೇಳಿದ್ರೆ ಆಯಿತು ನೀನು ಮಾಡು ಅಂತ ಹೇಳಕ್ಕೆ ನಾನು ಎಡಪಂಥೀಯನಾಗಲಿ ಅಥವಾ ಕಾಂಗ್ರೆಸ್ ಆಗಲಿ ಅಥವಾ ಇನ್ನೇನೋ ಆಗಿ ಆಯಿತು ನೀನು ಮಾಡು ಅಂತ ಹೇಳುವಂಥ ಮನಸ್ಥಿತಿ ನನಗಿರಬೇಕಲ್ಲ ಒಂದು ಸಮಾಜದಲ್ಲಿ. ಇವತ್ತು ನೀವು ಅದಕ್ಕೆ ಅನುಕೂಲವಾಗಿರುವಂಥ ವಾತಾವರಣ ಕಲ್ಪಿಸಿದ್ದೀರಾ? ಏನು ಕಲ್ಪಿಸಿದ್ದೀರಾ? ಅತ್ಯಂತ ಕಡೆಯಲ್ಲಿರುವಂಥ ಮನುಷ್ಯನಿಗೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹೇಳ್ಕೊಂಡಿರ್ತೀರಿ. ಕಂಪ್ಲೀಟ್ಲಿ ಯು ಆರ್ ಟೇಕನ್ ಬ್ಯಾಕ್. ಎರಡನೇ ಕಾನೂನು ಏನು ಮಾಡಿದ್ದೀರಲ್ಲ, ಅದೇನು ಕಾನೂನು ಮಾಡಿದ್ದಾರೆ ಅದು ಹೆಸರು ಹೇಳಕ್ಕೆ ಬರಲ್ಲ ನಮಗೆ. ಬೈ ಇನ್ನೊಂದು ಆಸ್ ಎನ್ ಅಸೈಡ್, I have been telling them, and Tamil Nadu, some of the MPs, especially Kadimoli, has been very, very strongly opposing to this. Every program, everything is spoken in Hindi only. ನಿಮಗೆ ಕಾರ್ಯಕ್ರಮಗಳನ್ನು ಹೆಸರಿಡೋದೇ ನಿಮಗೆ ಚಾಳಿ ಇತ್ತು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಒಂದೆರಡು ಹೆಸರಿಡಿ, ತಮಿಳಿನಲ್ಲಿ ಒಂದೆರಡು ಹೆಸರಿಡಿ. ಇದನ್ನ ಯಾರಾದರೂ ನೀವೆಲ್ಲರೂ ಓದಿರೋ, ನಾನು ಓದಿರೋದು, ಇದನ್ನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿಬಿಡಿ. ಯಾರಿಗಾದ್ರೂ ಅರ್ಥ ಆಗ್ತದೆ? ಗ್ರಾಮೀಣ ಆಜೀವಿಕಾ ಮಿಷನ್ ರೂರಲ್, ಯಾಕಂದ್ರೆ ಇದು ಬೇಕಂತಲೇ ಮಾಡಿ ರಾಮ್ ಯಾಕೆ ರಾಮ? ಒಂದೇ ಉದ್ದೇಶ, ಹೆಂಗಾದ್ರೂ ರಾಮ ಬರಲಿ, ನಮ್ಗೆ ರಕ್ಷಣೆ ಮಾಡಲಿ ಅಂತ. ಅವ್ರಿಗೆ ರಕ್ಷಣೆ ಮಾಡೋಕ್ಕೆ ರಾಮ್ ಬೇಕು. ಅದೇ ಹೇಳ್ತಾ ಇದ್ದೀನಲ್ಲ ನಾನು, ಅದಕ್ಕೆ ತಾತ್ವಿಕವಾಗಿ ನಾನು ಅದನ್ನ ಹೇಳ್ತಾ ಇದ್ದೀನಿ. ಯಾಕೆ ಅದನ್ನ ಹೆಸರು ಹೇಳಕ್ಕಿಲ್ಲ ಅಂತ ಹೇಳಿದ್ರೆ, ರಾಮನ ಇದ್ರೊಳಗೆ ಇದ್ದಾರೆ, ನಮ್ಮ ತುಟಿ ಮೇಲೆ ಇಲ್ಲ. ನಮ್ಮ ತುಟಿ ಮೇಲೆ ಇರೋದು ಒಂದು ಉದ್ದೇಶಕ್ಕೆ, ನನ್ನ ಎದೆ ಒಳಗಿರುವಂಥದ್ದು ನನ್ನ ಪ್ರೀತಿಗೆ, ನನ್ನ ಒಂದು ಶಾಂತಿಗೆ, ಭಕ್ತಿಗೆ. ಇದು ನಮ್ಮಲ್ಲಿ ಯಾವ ರೀತಿ ಗಾಂಧಿನ ತೆಗೆದು ನೀವು ರಾಮನ್ ಕೊಟ್ಟಿದ್ದೀರಿ, ಇದರಲ್ಲಿ ಇರುವಂತಹ ಉದ್ದೇಶ ಹೇಳ್ತಾ ಇದ್ದೀವಿ. ಅದರಿಂದ ನಾವು ರಾಮನೇನು ನಾವು ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ. ಒಳಗಿರುವಂಥ ನಾವೇನು ವಿರೋಧ ಮಾಡ್ತಿದ್ದೀವಿ? ವಿರೋಧ ಅದಲ್ಲ, ಅವರ ದುಷ್ಕೃತ್ಯದ ಬಗ್ಗೆ ವಿರೋಧ ಮಾಡ್ತಿದ್ದೀವಿ, ಅವರ ಕುಟಿಲ ನೀತಿಯ ಬಗ್ಗೆ ವಿರೋಧ ಮಾಡ್ತಿದ್ದೀವಿ. ಬಹಳ ಸ್ಪಷ್ಟತೆ ಇದೆ ಇದರೊಳಗೆ. ನಮ್ದಲ್ಲಂತೂ ಏನು ಕನ್ಫ್ಯೂಷನ್ ಇಲ್ಲ. ಜಿ ರಾಮ್ ಜಿ, ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ದಿಸ್? ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಓದ್ ಹೇಳಿ ನೋಡೋಣ. ರಾಮ್ ಜಿ ಅಂತ ಹೋಗ್ತೇನೆ ಕಾನೂನಲ್ಲಿ, ನನ್ನ ಹಕ್ಕು ಹೆಂಗೆ ನಾವು ಮಾತಾಡೋದು ಹೆಂಗೆ? ಅದನ್ನ ಬಿಡಿ, ಅದು ಅಸೈಡ್. ಭಾಷೆಯ ಬಗ್ಗೆ ಬೇರೆ ಆಗ್ತದೆ, ಅದನ್ನ ನಾವು ಸಾಕಷ್ಟು ವಿರೋಧ ಮಾಡ್ತಿದ್ದೀವಿ. ಇದರಲ್ಲಿ ಲೋಕಸಭೆ ಒಳಗೆ 4 ಹೆಸರು ಕನ್ನಡದಲ್ಲಿಡಿ, 4 ಹೆಸರು ತೆಲುಗಿನಲ್ಲಿಡಿ, 4 ಹೆಸರು ಬಂಗಾಳಲ್ಲಿಡಿ, ತಮಿಳಿನಲ್ಲಿಡಿ ಅಂತೆ. ಎಲ್ಲವೂ ಕಂಪ್ಲೀಟ್ ಹಿಂದಿಮಯ ಮಾಡ್ತಾ ಇದ್ದಾರೆ. ಓಕೆ, ಐ ಆಮ್ ನಾಟ್ ಡೈಗ್ರೆಸ್ ಫ್ರಮ್ ದಿಸ್. ಸೊ ರೈಟ್ ಟು ಲೈಫ್, prohibition of forced labor, directive principles of provide employment, all these things have been taken away. ಈ ಆಕ್ಟ್ ಏನು ಮಾಡಿದ್ದಾರೆ ಹೆಸರು ಬಿಟ್ಬಿಡಿ, ಆಕ್ಟ್ ಏನು ಮಾಡಿದ್ದಾರೆ? This act is nothing but another scheme of government of India. Another scheme of government of India which says that 60-40 sharing ratio. There are schemes and schemes and schemes. ಯೋಜನೆಗಳು 10 ಇದ್ದಾವೆ ರಾಜ್ಯದಲ್ಲಿ. 60-40 ಸ್ಕೀಮ್ಗಳು 108 ಇದ್ದಾವೆ. ಇದು ಒಂದು ಸ್ಕೀಮ್. ಇದಕ್ಕೆ ಒಂದು ಕಾನೂನು ಬೇಕಾಗಿತ್ತ ಅಂತ ಹೇಳಿದ್ರೆ, ನನ್ನ ದೃಷ್ಟಿನಲ್ಲಿ ಅವರಲ್ಲಿರುವಂಥ ಯೋಚನೆ ಇಷ್ಟೇ. ಈ ಕಾನೂನು ಮಾಡದೆ ಹೋಯ್ತು ಅಂತ ಹೇಳಿದ್ರೆ ಏನಾಗ್ತಿತ್ತು? ಮನ್ರೇಗಾವನ್ನು ರಿಪೀಲ್ ಮಾಡಿದ್ದೀವಿ ಅನ್ನೋದು ಮಾತ್ರ ಉಳ್ಕೊಳ್ತಾ ಇದೆ. ಒಂದು ಕಾನೂನು ತೆಗೆದಿದ್ದೀವಿ ಅಂತ ಆಗ್ತಿತ್ತು ಹೊರತು
ಇನ್ನೊಂದೇನೋ ಮಾಡಿದ್ದೀವಿ ಅಂತ ಆಗ್ತಿರಲಿಲ್ಲ. ಅದಕ್ಕೆ ಈ ಕಾನೂನು ಮಾಡಿದ್ದಾರೆ. ಈ ಕಾನೂನು ಬೇಕಾಗೇ ಇಲ್ಲ. ಈ ಕಾನೂನು ಬೇಕಾಗೇ ಇಲ್ಲ. ಈ ಕಾನೂನು ಬೇಕಾಗೇ ಇಲ್ಲ. ಅವ್ರು ಮಾಡಬೇಕಾಗಿ ಯಾವುದೋ ಒಂದು ಸ್ಕೀಮ್ ಅನೌನ್ಸ್ ಮಾಡಿ ಯಾವುದೋ ಒಬ್ಬ ಅಂಡರ್ ಸೆಕ್ರೆಟರಿ ಅವರ ಒಂದು ಸಿಗ್ನೇಚರ್ ಹಾಕಿ ನಮ್ಮ ಮುಖದ ಮೇಲೆ ಬಿಸಾಕಿದ್ರೆ ಅದಾಗುತ್ತಿತ್ತು. ಅದು ನಾವು ಮಾಡ್ತಿದ್ದೀವಿ. ಸಾವಿರಾರು ಸ್ಕೀಮ್ಗಳು ಈ ಥರ ನಡೀತಾ ಇದ್ದಾರೆ. ಇದು ಒಂದು ಸ್ಕೀಮ್ ಆಗಿ ಉಳ್ಕೊಳ್ತದೆ. ಆದರೆ ಜನಕ್ಕೆ ತಕ್ಷಣ ಗೊತ್ತಾಗ್ತದೆ, ಒಂದು ಕಾನೂನು ಹೋಯ್ತಯ್ಯ, ಇದು ಏನು ಇಟ್ಟಿಲ್ಲ, ಅವನು ಯಾವುದೋ ಒಂದು ಸ್ಕೀಮ್ ತರ್ತಾನೆ. ಅದಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಕಾನೂನು. ಒಂದು ಕಾನೂನು ಹೋಯ್ತು, ಇನ್ನೊಂದು ಕಾನೂನು ಬಂತು, ಅಲ್ಲಿ ಹೋಯ್ತಲ್ರಿ 125 ತಮಾಷೆ ಅಂತ ನಮಗೆ ಬುದ್ಧಿಗೇಡಿ ಅಂತ ತಿಳ್ಕೊಂಡ್ರೆ ಏನು? ಇಟ್ ಹ್ಯಾಸ್ ನೋ ಮೀನಿಂಗ್ ಅಟ್ ಆಲ್. ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಉದ್ದೇಶಿಸಿ ಬಹಳ ಸುದೀರ್ಘವಾದಂಥ ಪತ್ರಗಳನ್ನ ಬರೆದಿದ್ದಾರೆ. ಇದೆಲ್ಲವನ್ನ ಟ್ಯಾಬ್ಲಾರ್ ಫಾರ್ಮಲ್ಲಿ ನಿಮಗೆ ಅದರಲ್ಲಿ ಕೊಟ್ಟಿದ್ದೇವೆ. ಬಹಳ ಚೆನ್ನಾಗಿ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಇದನ್ನು ಉದ್ದೇಶಿಸಿ ಬರೆದಿದ್ದಾರೆ. ನಾರ್ಮ್ಯಾಟಿವ್ ಅಲೋಕೇಶನ್ ಇಸ್ ಎ ಕೀವರ್ಡ್ಸ್ ಏನಿದ್ದಾವೆ ಅಂತ. ನಾರ್ಮ್ಯಾಟಿವ್ ಅಲೋಕೇಶನ್, ನೋಟಿಫೈಡ್ ಏರಿಯಾ ಮತ್ತು ಆಸ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್, ಇವೆಲ್ಲವನ್ನ ಅವರು ಕಾನೂನಲ್ಲಿ ಹೇಳಿದ್ದಾರೆ. ನಾರ್ಮ್ಯಾಟಿವ್ ಅಲೋಕೇಶನ್, ಡಿಮಾಂಡ್ ಡ್ರಿವನ್ಗೂ ನಾರ್ಮ್ಯಾಟಿವ್ ಅಲೋಕೇಶನ್ ವ್ಯತ್ಯಾಸ. ನಾರ್ಮ್ಸ್ ಅಂತ ಹೇಳಿದ್ರೆ ನನಗೆ ಹಾಕೊಂಡಂಥ ಪರಿಧಿಯೊಳಗೆ ನಾನು ಹಣ ಕೊಡ್ತೀನಿ ಅಂತ. ಎಲ್ಲ ಸ್ಕೀಮಲ್ಲಿ ಇದೇ ಮಾತಾಡ್ತಿದ್ದೀರಲ್ಲ. ಫಂಡಮೆಂಟಲ್ ಡಿಫರೆನ್ಸ್ ಬಿಟ್ವೀನ್ ದ ಅದರ್ ಸ್ಕೀಮ್ಸ್ ಅಂಡ್ ದಿಸ್ ಪ್ರೋಗ್ರಾಮ್ ಆಸ್ ಅಶ್ಯೂರ್ಡ್ ಬೈ ಮನ್ರೇಗಾ ವಾಸ್ ಡಿಮಾಂಡ್. And what are the programs that you have to take up as left to the panchayat. Panchayat will decide. ಪಂಚಾಯತ್ ಇವತ್ತಿನ ದಿವಸ ನರೇಗಾ ಅಲ್ಲದೆ ಇನ್ಯಾವ ಹಣ ಕೊಡ್ತಾ ಇದ್ದೀವಿ? ಇದು ಎಳ್ಕೊಂಡ ಮೇಲೆ ಪಂಚಾಯತ್ನವ್ರಿಗೆ ಯಾವ ದುಡ್ಡು ಉಳಿತದೆ? ಸೊ ಯು ಆರ್ ಗೋಯಿಂಗ್ ಫಂಡಮೆಂಟಲಿ ಅಗೇನ್ಸ್ಟ್ ಆರ್ಟಿಕಲ್ ಅಮೆಂಡ್ಮೆಂಟ್ 73 ಆಲ್ಸೋ. ಪಂಚಾಯತ್ ರಾಜ್ಗೆ ನಾವು ಸಶಕ್ತೀಕರಣ ಮಾಡಬೇಕು ಅಂತ ಹೋದಾಗ ಕರ್ನಾಟಕ ಅದ್ರ ಮುಂಚೂಣಿಲಿತ್ತು. ಹಣಕಾಸನ್ನ ಹಂಚಬೇಕು ಅಂತಿತ್ತು. ಇದಕ್ಕೆ ಫೈನಾನ್ಸ್ ಕಮಿಷನ್ನಿಂದ ಅವ್ರು ಡೈರೆಕ್ಷನ್ ಕೊಟ್ಟು ಇಷ್ಟು ಹಣ ಕೊಡಬೇಕು ಅಂತ ಇರ್ತಾಯಿತ್ತು. ತನ್ಮೂಲಕ ಈ ರೀತಿ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇತ್ತು. ಇವತ್ತಿನ ದಿವಸ ನೀವು ಅದನ್ನು ತೆಗೆದಿದ್ದೀರಿ. ಯು ಹ್ಯಾವ್ ರಿಮೂವ್ ದಟ್. ನಾರ್ಮ್ಯಾಟಿವ್ ಅಲೋಕೇಶನ್ ಆಸ್ ಕಂಪೇರ್ಡ್ ಟು ಡಿಮಾಂಡ್ ಡ್ರಿವನ್. ಪ್ಯಾರಾಮೀಟರ್ಸ್ ಟು ಬಿ ಡಿಸೈಡೆಡ್ ಬೈ ಯು, ನಾಟ್ ಬೈ ಗ್ರಾಮ ಪಂಚಾಯತ್ ಮೆಂಬರ್. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ತಾಲೂಕ್ ಪಂಚಾಯತಿಯವರು ಇವರೆಲ್ಲ ಸೇರಿ ನಮ್ಮ ಹಳ್ಳಿನಲ್ಲಿ ಇದಾಗಬೇಕು, ಇದು ವೇಸ್ಟ್ ಲ್ಯಾಂಡ್ ಇದೆ, ಇದನ್ನು ಡೆವಲಪ್ ಮಾಡಬೇಕು, ಇದನ್ನು ಕಾಲುವೆ ಸರಿ ಮಾಡಬೇಕು, ಇವರು ಇನ್ನೇನೋ ಕೊಟ್ಟಿಗೆ ಮಾಡ್ತಾ ಇದ್ದಾರೆ, ಅವ್ರು ಕೊಟ್ಟಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಎಲ್ಲ ರೀತಿಯ ಸಾಂದರ್ಭಿಕವಾದಂಥ ಒಂದು ಕೆಲಸಗಳನ್ನ ಸೃಷ್ಟಿ ಮಾಡಿ ಅವರಿಗೆ ಕೆಲಸ ಕೊಡುವಂಥದ್ದು, ಹಣಕಾಯಿತು ಕೂಲಿ ಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ವಿ. ಇವತ್ತಿನ ದಿವಸ ಕೇಂದ್ರ ಸರ್ಕಾರದವರು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡ್ತಾರೆ. ನೋಟಿಫೈಡ್ ಏರಿಯಾ ಅಂತಂದರೆ ಇಡೀ ದೇಶದಲ್ಲಿ ಲಾಗು ಆಗ್ತಿದ್ದಂಥ ಒಂದು ಕಾನೂನು ನಮ್ಮದು. ಯಾವುದು? ನರೇಗಾ. ಇಡೀ ದೇಶದಲ್ಲಿ 100% ಕೂಲಿ, 75-25 ಮಟೀರಿಯಲ್ ಕಾಸ್ಟ್. ಇನ್ ಆಲ್ ಇಟ್ ವರ್ಕ್ಸ್ ಔಟ್ ಟು ಅಬೌಟ್ 90:100, 90:10. 10 ಸ್ಟೇಟ್ ಗೌರ್ಮೆಂಟ್, 90 ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ. ಇವತ್ತಿನ ದಿವಸ ನೀವು 60/40 ಹೇಳ್ತಾ ಇದ್ದೀವಿ. ಆ್ಯಂಡ್ ಪ್ರಿಸ್ಕ್ರಿಪ್ಷನ್ ಈಸ್ ಯುವರ್ಸ್. ನೋಟಿಫೈಡ್ ಏರಿಯಾ ಅಂತ ಬರ್ತಿತ್ತು. ನಾವು ನೋಟಿಫೈಡ್ ಏರಿಯಾ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಕಾನೂನು ಲಾಗು ಆಗ್ತಿದ್ದು. ಈ ಸಂದರ್ಭದಲ್ಲಿ ನೋಟಿಫೈ ಮಾಡಬೇಕು. I'll take all your questions. Just hold on to me to clearly bring out what is the difference. Notified ಅಂತ ಹೇಳಿದ್ರೆ ಗಬ್ಬೂರಲ್ಲಿ ಕೊಡ್ಬೋದು, ಜಾಲಲ್ಲಿ ಕೊಡ್ಲಿಕ್ಕಿಲ್ಲ. ಅವ್ರು ಏನು ಪ್ಯಾರಾಮೀಟರ್ಸ್ ಸೆಟ್ ಮಾಡ್ತಾರೆ ಅದು ಸೆಟ್ ಮಾಡ್ತಾರೆ. ನಾವು ನೀವು ಕಣ್ಣಾರೆ 10 ವರ್ಷಗಳಿಂದ 12 ವರ್ಷಗಳಿಂದ ಇದನ್ನು ಅನುಭವಿಸಿದ್ದೀವಿ. ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಗೌರ್ಮೆಂಟ್ಗೆ. ದಿಸ್ ಇಸ್ ಮೈ ಪ್ರಾಬ್ಲಮ್. Completely decided by normatives are whose norms? It is not Nitish's norms or the Jilla Panchayat Adyaksha's norms. ಅಧಿಕಾರಿ ಬಿಡಿ, ಸ್ಥಳೀಯ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳ ಇರ್ತಾ ಇದ್ದಾರೆ. ಅವರಿಂದ ಕೋರಿ ಬಂದಿರುವಂತಹ ಒಂದು ಕಾರ್ಯಕ್ರಮಗಳಲ್ಲ. ಈಗ ಏನಾದರೂ ಪರಿವರ್ತನೆ ಆದರೆ 90:10 ಇದ್ದಿದ್ದು 60:40 ಆದರೆ ಈ 30-40% ಬರೆಸ್ಕೊಡೋ ಅಷ್ಟದಕ್ಕೆ ಅಲೋಕೇಶನ್ ಇಲ್ಲ.
ಇದಕ್ಕೆ ನಿಮಗೆ ಮನಮುಟ್ಟುವಂಥ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ನಾವೆಲ್ಲರೂ ಹೋಗಿ ಯಾರನ್ನ ಕೇಳ್ತಿದ್ವಿ? ಹೆಲ್ತ್ ಮಿನಿಸ್ಟರ್ ನಡ್ಡಾನ ಕೇಳ್ತೀವಿ. ಏನಂತ ಕೇಳ್ತೀವಿ? ರಾಯಚೂರಿಗೆ ಏಮ್ಸ್ಗೆ NRHM ಅಲ್ಲಿ ತಗೋಬೇಕು ಅಂತಾರೆ. ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ಗೆ ದುಡ್ಡು ಹಾಕ್ಬಿಟ್ಟು ತಗೊಳ್ಳಿ ಅಂತಾರೆ. ಯಾಕೆ ಅಂತ ಕೇಳಿದ್ರೆ ದುಡ್ಡು ಆಗೋಯ್ತು ಅಂತ. ಫೈನಾನ್ಸ್ ಕಮಿಷನ್ ಅವರು 5 ವರ್ಷಕ್ಕೆ ಹೆಲ್ತ್ ಸೆಕ್ಟರ್ಗೆ ಇಷ್ಟು, ಲೇಬರ್ ಸೆಕ್ಟರ್ಗೆ ಇಷ್ಟು, ಇಂಡಸ್ಟ್ರಿ ಸೆಕ್ಟರ್ಗೆ ಇಷ್ಟು ಅಂತ ಕೊಟ್ಟರು ಹಣದಲ್ಲಿ ಹೆಲ್ತ್ ಸೆಕ್ಟರ್ಲಿ ಇಟ್ಟಂತ ಹಣ ಮುಗಿದೋಗ್ಬಿಟ್ಟಿದೆ, ಅದಕ್ಕೆ ಕರ್ನಾಟಕ ಕೊಡೋಕ್ಕಾಗ್ತಿಲ್ಲ ಅಂತ ಒಳ ಮಾತು ನಮಗೆ ಹೇಳಿದ್ರು. ಹೊರಗಡೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಭಾಳ ಚೆನ್ನಾಗಿದ್ದೀರಿ, ನೀವು NRHM ಯೂಸ್ ಮಾಡಿ, ಇನ್ಯಾವ್ದು HM ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಒಂದ್ಸಲಿ ಅಲೋಕೇಶನ್ ಮಾಡಿದ್ದಂಥದ್ದು ಮುಂದಿನ 5 ವರ್ಷಗಳಿಗೆ ಅದು ತಿಜೋರಿ ಹಾಕ್ದಂಗೆ, ಒಂದು ಲಾಕ್ ಹಾಕ್ದಂಗೆ, ಒಂದು ಬೌಂಡ್ರಿ ಹಾಕ್ದಂಗೆ. ಇವತ್ತಿನ ದಿವಸ ನಮ್ಮ ಕರ್ನಾಟಕಕ್ಕೆ ಅಡಿಷನಲ್ 30% 40% ಕೊಡಲಿಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ? ಬೇಡ, ನನಗೆ ಕೊಡಬೇಡಿ. ಗ್ರಾಮ ಪಂಚಾಯತಿಗಳಿಗೆ ಟ್ರಾನ್ಸ್ಫರ್ ಮಾಡೋ ಹಣ ಏನಿದೆಯಲ್ಲ, ಗ್ರಾಮ ಪಂಚಾಯತಿಗಳಿಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡೋ ಹಣ, ಅದರಲ್ಲಿ ಏನಾದರೂ ಹೆಚ್ಚುವರಿಗೆ ರೆಕಮೆಂಡೇಶನ್ ಆಗಿದೆಯಾ? ಇದು ಅವ್ರ ಹತ್ರ ಹಣ ಹೋಗ್ತಿದ್ದು. ಐ ಹೋಪ್ ಐ ಆಮ್ ಕ್ಲಿಯರ್. ಪ್ರತಿಯೊಂದು ಗ್ರಾಮ ಪಂಚಾಯತ್ಗೂ ಹಣ ಹೋಗ್ತಿತ್ತಲ್ಲಪ್ಪ, ಇದು ರಾಜ್ಯಕ್ಕೆ ಬರ್ತಿಲ್ಲ. ನರೇಗಾ ಇಸ್ ನಾಟ್ ಸ್ಟೇಟ್ ಗವರ್ಮೆಂಟ್ ಇಂಪ್ಲಿಮೆಂಟೆಡ್ ಪ್ರೋಗ್ರಾಮ್, ಇಟ್ಸ್ ಗ್ರಾಮ ಪಂಚಾಯತ್ ಇಂಪ್ಲಿಮೆಂಟೆಡ್. ನೀವು ಗ್ರಾಮ ಪಂಚಾಯತ್ಗಾದರೂ ನೀವು ಹಣ ಜಾಸ್ತಿ ಕೊಟ್ಟಿದ್ದೀರಾ ಈ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಅಲ್ಲಿ. ರೆಕಮೆಂಡೇಶನ್ ಆಗೋಗ್ಬಿಟ್ಟಿದೆ. ನಾವು ಈ ಗೋಳು ಯಾರ ಹತ್ರ ಹೇಳ್ಕೋಬೇಕು? ನಾವು ಹೌ ಟು ಅಡ್ಜಸ್ಟ್ ದಿಸ್? ಟುಮಾರೋ ದಿಸ್ ಇಸ್ ಗೋಯಿಂಗ್ ಟು ಫಾಲ್ ಫ್ಲಾಟ್. ನನ್ನಲ್ಲಪ್ಪ, ಕರ್ನಾಟಕ ಇದ್ದಿದ್ರಲ್ಲಿ ವಾಸಿ ಸ್ಟೇಟ್ ನಮ್ದು. ಹೆಂಗೋ ಮಾಡ್ತಾರೆ. ನಮಗೆ ಅತ್ಯಂತ ನಿಪುಣರಾದಂಥ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ. ಈ ಇನ್ಸಿಡೆಂಟಲಿ ಈಸ್ ಅವರ್ ಚೀಫ್ ಮಿನಿಸ್ಟರ್ ಆಲ್ಸೋ. He is excellent, he is expert. He will somehow try to manage, somewhat. What about other states? Other states ಹೆಂಗೆ? Absolutely. ಗ್ರಾಮ ಪಂಚಾಯತಿ ಮೆಂಬರ್ಸ್ಗೆ ಇದರಿಂದ ಕಂಪ್ಲೀಟ್ ಡೇಟಾ ಆಗ್ತದೆ. ಅದರಲ್ಲಿ ಏನು ಡೌಟೇ ಇಲ್ಲ. ಅವರಿಗೆ ಈ ಹಿಂದೆ ನರೇಗಾ ಬರೋಕ್ಕೆ ಇದು ಯಾವ ಪರಿಸ್ಥಿತಿ ಹಿಂದೆ ಇತ್ತು, ಅದೇ ಪರಿಸ್ಥಿತಿಗೆ ಹೋಗುವಂಥ ಒಂದು ಎಲ್ಲ ಸಾಧ್ಯತೆಗಳು ಇದರಲ್ಲಿ ಇದ್ದಾವೆ. ಕಾನೂನು ಇದನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ. 125 ಅನ್ನೋದು ಅದು ಬಹಳ ತಪ್ಪು, ಶುದ್ಧ ಸುಳ್ಳು. ಯಾಕೆ ಅಂತ ಹೇಳಿದರೆ, ಆವ್ರೇಜ್ ಇನ್ ದಿ ಕಂಟ್ರಿ ಆಲ್ಸೋ 100 ವಾಸ್ ನೆವರ್ ಯೂಸ್ಡ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಅದನ್ನು ನಿಮ್ಮ ಜೊತೆ ನಾನು ಬಿಚ್ಚಿಟ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. 100 ಅಂತ ಹೇಳಿದ್ರೆ 100 ಬಳಕೆ ಆಗ್ತಿರ್ಲಿಲ್ಲ. 50, 60. Nobody talks. See, I am telling you very free, fairly. You just open the website, you will come to know. What is that? ನಿಮ್ಮಿಂದ 100 ದಿನಗಳನ್ನ ನಿಭಾಯಿಸೋದು ಕೂಡ ನಮಗೆ ಕಷ್ಟ ಅಂತ ಸಂದರ್ಭದಲ್ಲಿ, ಅಥವಾ ಅಷ್ಟು ಬೇಡಿಕೆ ಇಲ್ಲ, ನಿಮಗೆ 60, 70, 80 ಆಯಿತು ಅಂತ ಹೇಳಿದ್ರೆ ಸಾಕಾಗ್ತಿದೆ ಅನ್ನೋದಾದ್ರೆ 125 ಅಂತ ಯಾಕೆ ಪ್ರಾಮಿಸ್ ಮಾಡಿದ್ರಿ? ನಿಮ್ಮ ಹತ್ರ ಅಂಕಿಅಂಶ ಇಲ್ವಾ? 100 ಇಟ್ಕೊಳ್ಳಿ. 125 ಅಂತ ಯಾಕೆ ಹೇಳಿದ್ರಿ? ಡಿಮ್ಯಾಂಡ್ ಸರ್ ಯಾಕೆ ಮಾಡಿದ್ರೆ ಡಿಮ್ಯಾಂಡ್ ಇತ್ತು. 200 ಡೇಸಿಗೆ ಡಿಮ್ಯಾಂಡ್ ಮಾಡಿದ್ದು ನ್ಯಾಷನಲ್ ಪ್ರೊಟೆಕ್ಟ್ ಮಾಡಿದ್ರಲ್ಲ ಇಲ್ಲಿ, ಅವರು ಡಿಮ್ಯಾಂಡ್ ಇದೆ 200 ಡೇಸ್. ನೀವು ಅದು ಎತ್ತಿದ ಮೇಲೆ ನಾನು ಅದು ಉತ್ತರ ಕೊಡಲೇಬೇಡ. ಇದೆಲ್ಲ ನಾವು NGO ಡಿಮಾಂಡ್ ಮತ್ತೆ ಮಾತಾಡಕ್ಕೆ ಹೋಗಲ್ಲ, ಅಥವಾ ಇನ್ಯಾರೋ ಒಬ್ಬ ಅಸೋಸಿಯೇಷನ್ ಮಾಡಿದ್ರಿ ಮಾಡಿ ಹೇಳ್ತಾ ಇಲ್ಲ. ನಮ್ಮ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತ ಏನು ಲೆಜಿಸ್ಲೇಟಿವ್ ಹಿಸ್ಟ್ರಿ ಇದೆ, ನಮ್ಮದು ಸ್ಟ್ಯಾಂಡಿಂಗ್ ಕಮಿಟಿ ರೆಕಮೆಂಡೇಶನ್ಸ್ ಇದೆ. ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ, ನಾನು ಐ ಮೀನ್ ದ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ IT ಆ್ಯಂಡ್ ಕಮ್ಯುನಿಕೇಷನ್ಸ್ ಇರ್ತೀವಿ. ರೂರಲ್ ಡೆವಲಪ್ಮೆಂಟಲ್ಲಿ ಕೆಲವರು ಇರ್ತಾರೆ. ಆಮೂಲಾಗ್ರವಾಗಿ ಅವರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಸರ್ಕಾರಕ್ಕೆ ಮತ್ತು ಲೋಕಸಭೆಗೆ ಅವರು ರೆಕಮೆಂಡೇಶನ್ಸ್ ಮಾಡ್ತಾ ಇರ್ತಾರೆ ಸ್ಟ್ಯಾಂಡಿಂಗ್ ಕಮಿಟಿಯಿಂದ. ಅವ್ರು ಹೇಳಿದಂಥ ರೆಕಮೆಂಡೇಶನ್ಸ್ ಅಲ್ಲಿ ಯಾವುದೂ ಅವ್ರು ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, 125 ಅಥವಾ ಅದು ಕೊಟ್ಟಿದ್ದು ರೆಕಮೆಂಡೇಶನ್ ಬಗ್ಗೆ ಅಂತ ಹೇಳಿ. ರೆಕಮೆಂಡೇಶನ್ ನಾವು 16 ಮಾಡಿದ್ವಿ, ಒಂದು ರೆಕಮೆಂಡೇಶನ್ ತಗೊಳ್ಳಿಲ್ಲ. ನಾವು ಮಾಡಿದ್ದೇ ಇರೋ ರೆಕಮೆಂಡೇಶನ್ ನಾವೇನು ಹೇಳಿದ್ವಿ? ನಾರ್ಮ್ಯಾಟಿವ್ ಕೊಡು, ನೋಟಿಫೈಡ್ ಏರಿಯಾ ಮಾತ್ರ ಕೊಡು, ಇವೆಲ್ಲ ಹೇಳಿದ್ವಿ. ಅಲ್ಲಪ್ಪ, ನಿಮಗೆ ಧೈರ್ಯ ಇದ್ರೆ ಇದನ್ನ ನಾನು ಕಿತ್ತಾಕ್ಬಿಟ್ಟು ಬೇಕಾಗಿಲ್ಲ ನಾನು ಸ್ಕೀಮ್ ಮಾಡ್ತೀನಿ ಅಂತ ಹೇಳ್ರಿ. ಈ ರಾಮ್ ಅಂತ ಯಾಕೆ ಬರ್ತೀರಿ? ಇದು ರಾಮ್. ಈಗ ನೋಟಿಫೈಡ್ ಮಾಡ್ತಾರಲ್ಲ ಸರ್, ಹೇಳ ಇದನ್ನ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಬಂದು ಡೇ ಟು ಡೇ ಬೇಸಿಸ್ನಲ್ಲಿ ನನಗೆ ಈಗ ಕೆಲಸ ಬೇಕಿದ್ದಂಥ ಸಂದರ್ಭದಲ್ಲಿ ಕೊಡಲಿಕ್ಕೆ ಶಕ್ಯತೆ ಇದೆಯಾ? ಆ ರೀತಿ ರೆಸ್ಪಾನ್ಸಿವ್ ಸಿಸ್ಟಮ್ ಇದೆಯಾ ನಮ್ಮಲ್ಲಿ? There is completely centralized system that is there. It is completely it is not given to these people, and you are asking another state government to give 40%. ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರಗಳು ಯಾವ ಒಂದು ಪರಿಸ್ಥಿತಿ ಒಳಗಿದ್ದಾವೆ?
₹1 ನಾವು ಕೊಟ್ಟರೆ 18 ಪೈಸೆ ವಾಪಸ್ ಕೊಡ್ತಿದ್ದೀರಿ ಅಂತೇಳಿ ಹೇಳಿ ನಾವು ಮುಖ್ಯಮಂತ್ರಿಗೆ ಸಾಕಾಗಿದೆ. ನಾವು ಕೂಡ ಅದ್ರ ಬಗ್ಗೆ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ. ನೀವು ಹೆಚ್ಚಿನ ಹೊರೆ ಹಾಕೋ ಮುಂಚೆ ನೀವು ಫೈನಾನ್ಸ್ ಕಮಿಷನ್ದು ಬಗ್ಗೆ ಚರ್ಚೆ ಮಾಡಬೇಕಾಯ್ತು. ಇಲ್ಲ ನೀವೇನು ಹೆದರ್ಕೋಬೇಡಿ ಅಂತ ಹೇಳಿ ಉತ್ತರ. ನೀವೇನು ಹೆದರ್ಕೋಬೇಡಿ, ರಾಜ್ಯ ಸರ್ಕಾರದವರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ಕಾಳಜಿ ಮಾಡಬೇಡಿ. ಇದಕ್ಕೆ ಎಷ್ಟು ಅಡಿಷನಲ್ ಹಣ ಬರ್ತದೆ ಅಷ್ಟು ಹಣವನ್ನು ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಮಾಡಿದ್ರೆ ಕೊಡ್ತಾ ಇದ್ದೀವಿ. ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿ ಚೆನ್ನಾಗಿ. ಈಗ ನೀವು ಬಲವಾಗಿ ವಿರೋಧ ಮಾಡ್ತಾ ಇರೋದು ಹೆಸರಿಗೆಲ್ಲ ಇದು 40% ಕೊಡೋದಕ್ಕೆ. ಹೆಸರು ಅಂದ್ರೆ ಏನು? ಹೆಸರು ಅವರು ಹಿಂಗೆ ಮಾಡಿ ರಾಮನ್ ತಂದಿದ್ದಾರಲ್ಲ, ಅದರ ಅಪಹಾಸ್ಯ ಮಾಡ್ತಿದ್ದಾರೆ ರಾಮನ್. ನೇರವಾಗಿ ರಾಮ ಬಂದಿದ್ರೆ ನಾನೇನು ಹೇಳ್ತಿರ್ಲಿಲ್ಲ, ಅಥವಾ ಶ್ರೀರಾಮ್ ಸೋ ಅಂಡ್ ಸೋ ಸ್ಕೀಮ್ ಅಂತ ಇಟ್ಟಿದ್ರು ನಾವೇನು ಇಟ್ಟಿರಲಿಲ್ಲ. ನಾವು ಇಟ್ಟಿದ್ದಂಗೆನೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ. ಅವರಿಗೆ ಧೈರ್ಯ ಇದ್ದಿದ್ರೆ ಶ್ರೀರಾಮ್. RTI ಇಂದ ನಮಗೆ 2016ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಅಗೇನ್ಸ್ಟ್ ನೋಟ್ಬಂದಿ ಅಂತ ಹೇಳಿ RTI ಇಂದ ಗೊತ್ತಾಯ್ತು. ಈಗ ಅವರೇ ನಮಗೆ ಸುಧಾರಾಮ್ ಇನ್ನೊಂದು 50 ವರ್ಷ ಹೋದರೂ ಗೊತ್ತಾಗ್ತಿರ್ಲಿಲ್ಲ. ಅದೇ ರೀತಿ RBI ಮತ್ತು ಎಲೆಕ್ಷನ್ ಕಮಿಷನ್ ಅವರು ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಬಗ್ಗೆ ಇದರಿಂದ ಕರಪ್ಷನ್ ಜಾಸ್ತಿ ಆಗುತ್ತೆ ಮತ್ತು ಮನಿ ಲಾಂಡ್ರಿಂಗ್ ಅಂತ ತೀವ್ರತರವಾದಂಥ ಕ್ರೈಮ್ಗಳು ಜಾಸ್ತಿ ಆಗ್ತವೆ ಅಂತ ಹೇಳಿ ಅವರ ಒಪಿನಿಯನ್ ಪೇಪರ್ನಲ್ಲಿ ಫೈನಲ್ಲಿ ಬರೆದಿದ್ದು ನಮಗೆ RTI ಇಂದ ಗೊತ್ತಾಯ್ತು. ಆವತ್ತಿನ ದಿವಸ ನಾವು ಕೇಳಿದೇನೆ ಸಾಕಷ್ಟು ಅದ್ರ ದುರುಪಯೋಗ ಆಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ಹೋಯ್ತು. ಸುಪ್ರೀಂ ಕೋರ್ಟ್ನಲ್ಲಿ ಚುನಾವಣಾ ಬಾಂಡ್ನ ಏನಂತ ಹೇಳಿದ್ರು, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ದಾರೆ. ಅದೆಲ್ಲ ನಮಗೆ ಗೊತ್ತಾಗಿದ್ದು RTI ಇಂದ. ಈ RTIನ ಯಾವ ರೀತಿ ಧ್ವಂಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ನಾನೇನು ಹೇಳಲಿಕ್ಕೆ ಬೇಕಾಗಿಲ್ಲ. ಈ ರೀತಿಯ ಮೂಲಭೂತವಾಗಿ ನಾಗರಿಕರನ್ನ, ಬಡವರನ್ನ, ಇದು ಯಾರಿಗೆ ಬೇಕು? ಈ ಮಾಹಿತಿ ಯಾರಿಗೆ ಬೇಕು? ವೆರಿ ಸಿಂಪಲ್. ಇದರೊಳಗೆ ಸೊಸೈಟಿಯಲ್ಲಿ ಯಾರಿಗೆ ಬೇಕು ಈ ಮಾಹಿತಿ? ಯಾರಿಗೆ ಬೇಕು? ಈ ಮಾಹಿತಿಯನ್ನ ಸಶಕ್ತೀಕರಣಗೊಳಿಸುವಂಥದ್ದು, ನಾಗರಿಕರನ್ನ ಸಶಕ್ತಿಗೊಳಿಸುವಂಥ ಏನು ಕಾನೂನುಗಳು ಬರ್ತಾ ಇದ್ದಾವೆ, ಈ ಕಾನೂನನ್ನ ಒಂದೊಂದಾಗಿ ಡಿಸ್ಮ್ಯಾಂಟಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. DPAB ಆಕ್ಟ್ ಅಂತ ಒಂದು ಹೊಸದಾಗಿ ಬಂದಿದೆ. ಅದರಲ್ಲಿ ಅವರು ಡಿಸ್ಮ್ಯಾಂಟಲ್ ಇದನ್ನ RTIನ ಮಾಡಿದ್ದಾರೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಇವತ್ತಿನ ದಿವಸ ಬೇರೆ ಸರಿ ನೀವು ಇದು ಕೊಡಕ್ಕಾಗಲ್ಲ, ಇದು DP ಆಕ್ಟ್ ಅಂತ ಡಿಜಿಟಲ್ ಪ್ರೈವಸಿ ಡಿಜಿಟಲ್ ಪ್ರೈವಸಿ ಡಿಟೆಲ್ ನಮ್ಮ ಕಮಿಟಿ ಹೇಳ್ತೀನಿ. ಸೊ ಈ ರೀತಿ ಅವ್ರದ್ದು ಒಂದು ವ್ಯವಸ್ಥಿತವಾದಂತಹ ಜನವಿರೋಧಿ ಅಂತ ಹೇಳಿದ್ರೆ ನಾನು ಎಲ್ಲರೂ ವಿರೋಧಿ ಅಂತ ಹೇಳ್ತಾ ಇದ್ದೆ. ಅವ್ರು ಕೆಲವರು ಪರವಾಗಿದ್ದಾರೆ, ಜನಸಾಮಾನ್ಯರ ವಿರೋಧಿ ಅಂತ ನಾವು ಹೇಳ್ತಾರೆ. ಆ ರೀತಿಯ ಕಾನೂನುಗಳನ್ನ ಅವ್ರ ಪರವಾಗಿದ್ದಂಥ ಕಾನೂನುಗಳನ್ನ ಧ್ವಂಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ರೀತಿ ಮಾಡ್ತಾ ಇರುವಂಥದ್ದು ಅವರ ತೀವ್ರ ಬಲಪಂಥೀಯ ಧೋರಣೆಗಳನ್ನು ತೋರಿಸ್ತದೆ. ನಾವು ಜನಪರವಾದಂಥ ಮಾಡಿ ತೆಗೆದಾಕ್ತಾ ಇದ್ದಾರೆ. ನನಗಂತೂ ಮನವರಿಕೆ ಆಗಿದೆ, ಈ ಕಾರ್ಯಕ್ರಮ ಮೇಲೆ ಎದ್ದಳಲ್ಲ ಅಂತ. ಈ ಒಂದು ಆಕ್ಟೇ ಬೇಕಾಗಿರಲಿಲ್ಲ ಅವರಿಗೆ. ಇದೊಂದು ಸ್ಕೀಮ್ ಅಷ್ಟೇ, ಆಕ್ಟೇ ಬೇಕಾಗಿಲ್ಲ ಇದಕ್ಕೆ. ಇದು ಏನು ನಮ್ಗೆ ಗ್ಯಾರಂಟಿ. ಇನ್ನೊಂದು ಮರ್ತ್ಬಿಟ್ಟೆ ನಿಮ್ಗೆ ಹೇಳೋದು, ಇದ್ರ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ, ಒಂದೇ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ಆಕ್ಟ್, ಹೊಸ ಆಕ್ಟ್ ಏನು ಗ್ಯಾರಂಟಿ ಗೊತ್ತಾ? 60 ದಿವಸ ಕೆಲಸ ಕೊಡಲ್ಲ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ನಾನು ತೊಗರಿ ತಗೊಂಡೋದಾಗ ಸುಳ್ಳು ಹೇಳಿದ್ರಿ. ಆರೋಪ ಮಾಡಿದ್ರು ಅವರಲ್ಲ, ಸರ್ಕಾರ ಅಲ್ಲ, ಜನ ಆರೋಪ ಮಾಡಿದ್ರು. ಲೇಬರ್ ಡಿಮ್ಯಾಂಡೇ ಆಗಿದೆ, ಬಿತ್ತನೆ ಸಂದರ್ಭದಲ್ಲಿ ಲೇಬರ್ ಸಿಗ್ತಾ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಕೊಟ್ಟಿದ್ದು ಅವ್ರು ಹೇಳ್ತಾರೆ, ನಾವು ಹೇಳ್ತಾ ಇಲ್ಲ. ಅವರು ಬಿತ್ತನೆ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗೋದ್ರಿಂದ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದು ಕೂಡ ಹೇಗೆ ಅಂತ ಹೇಳಿದ್ರೆ, ಒಂದು ಸೆಕ್ಷನ್ ಆಫ್ ಸೊಸೈಟಿನ ಇನ್ನೊಂದು ಸೊಸೈಟಿ, ಹಿಂದೂ ಮುಸ್ಲಿಂ ಮಾಡೋದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ನಾನೇನ್ ಮಾಡ್ತಿದ್ದೆ. ಯಾಕೆ ಬರ್ತದೆ ಹೇಳ್ತೀನಿ, ಹೆಂಗೆ ಒಬ್ರಿಗೊಬ್ರಿಗೆ ತರ್ತಾ ಇದ್ದಾರೆ ಅಂತ ಹೇಳಕ್ ಬರ್ತದೆ. ಅವ್ರು ಈ ತರ ಮಾಡಿರೋದ್ರಿಂದ ಒಬ್ರಿಗೊಬ್ರು ತಂದಿದ್ದಾರೆ. 60 ದಿವಸ ಒಂದು ನಿಮಿಷ ಅಲ್ಲ, ಒಂದು ನಿಮಿಷ. ಪ್ರಚಾರ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ನೇರ ಆರೋಪ ಮಾಡ್ತಾರೆ,
ದಾಖಲೆ ಸಮೇತ ಬೇಕಾದ್ರೆ ಬಹಿರಂಗ ಚರ್ಚೆ ಬರ್ತೀನಿ ಅಂದ್ರೆ ಬರ್ರಿ ಅಂತ ಸವಾಲ್ ಹಾಕಿದ್ರು. ಅವರು ಪುನಃ ಜಾತ್ಯತೀತರಾಗೋರೇ ನಾವು ಬರ್ತೀವಿ ಅಂತ ಮಾತಾಡಕ್ ಹೋಗಲ್ಲ. ಬಿಜೆಪಿ ಅವ್ರ ಜೊತೆ ಮಾತಾಡ್ತೀವಿ. ನಾವು ಮುಖ್ಯಮಂತ್ರಿಗಳನ್ನು ಬರ್ತೀವಿ ಅಂತಂದರೆ ಇಲ್ಲ, ಅವರು ಜಾತ್ಯತೀತರಾಗೋರು ಅವ್ರ ಜೊತೆ ಮಾತಾಡೋದು ನಾವು. ಅವರು ಬಿಜೆಪಿ ಅವ್ರ ಜೊತೆ ಮಾತಾಡ್ತೀವಿ. ಇಲ್ಲ ಇಲ್ಲ ಇಲ್ಲ, ಇದು ಮಿಸ್ ಆಗ್ತಾ ಇದೆ. ಒಂದು ನಿಮಿಷ ಅಪ್ಪ ಕೇಳಿ. ಅಲ್ಲ, ಅವ್ರು ಮಿನಿಮಮ್ ಲೆವೆಲ್ಗೆ ಹೇಳ್ಬೇಕು. 60 ದಿವಸ ಗ್ಯಾರಂಟಿ ಅಂತ ಹೇಳ್ತಿದ್ವಲ್ಲ, ಅದೇನ್ ಹೇಳ್ತಾ ಇದ್ದಾರೆ, ಅಗ್ರಿಕಲ್ಚರ್ ಸೀಸನ್ ಟೈಮ್ ನಲ್ಲಿ ರಾಜ್ಯ ಸರ್ಕಾರ ಬೇಕಾದ್ರೆ ಮಾಡಬಹುದು ಅಂತ ಹೇಳ್ತಾರೆ. ಅಲ್ಲ ರೀ, ನಾನು ತೊಗರಿ ಜಾಸ್ತಿ ಆದ್ರೆ ಮಾರ್ಕೆಟ್ಗೆ ಹೋಗ್ತೀನಿ, ಮಾರ್ಕೆಟ್ಗೆ ನೀವು ಬನ್ನಿ ಅಂತ ಸರ್ಕಾರ ಕರಿತೀನಿ. ಹತ್ತಿ ಜಾಸ್ತಿ ಆದ್ರೆ ಹತ್ತಿ ನೀವು ಬನ್ನಿ ಮಾರ್ಕೆಟ್ಗೆ ಕೇಳಿದ್ವಿ. ಮೆಣಸಿನಕಾಯಿ ನಾನು ಕುದ್ದಾಡಿದ್ವಿ, ಭತ್ತ ಕುದ್ದಾಡ್ತೀವಲ್ಲ, ಅದೇ ರೀತಿ ಹೇಳ್ಕೊಂಬಿಡಿ. ನನ್ನ ಹತ್ರ ಭತ್ತ ಇಲ್ಲ ರೀ, ನನ್ನ ಹತ್ರ ಇರೋದು ಕೂಲಿ ಅಷ್ಟೇ, ನನ್ನ ದೈಹಿಕ ಶ್ರಮ ಇದೆ ಅಷ್ಟೇ. ನನ್ನ ಹತ್ರ ದೈಹಿಕ ಶ್ರಮ ಇದೆ. ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ವಿತ್ ಮೈ ಪ್ರಾಡಕ್ಟ್. ಮೈ ಪ್ರಾಡಕ್ಟ್ ಈಸ್ ಮೈ ಎಬಿಲಿಟಿ ಟು ವರ್ಕ್. ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ ಅಷ್ಟೇ. ಕೆಲಸ ಮಾಡೋಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ನನಗೆ ನನ್ನ ಕಮಾಡಿಟಿ ಪ್ರೈಸ್ನ ನೀವು ಕೆಳಗಿಳಿಸಿದ್ರೆ ಹೆಂಗೆ? ನಾನು ಕೊಟ್ಟಷ್ಟು ತಗೊಳ್ಳೋ ಅಂದ್ರೆ ಹೆಂಗೆ? ಗಂಡು ಒಂದು ಕೊಡ್ತೀನಿ, ಹೆಣ್ಣು ಒಂದು ಕೊಡ್ತೀನಿ. ಏನಿದು? ನೀವು ಎಲ್ಲಿದ್ದೀವಿ? 75 ವರ್ಷ ಆಯ್ತು ರೀ. ಆಯ್ತು, ಬರ್ಕೊಳ್ಳಿ ಅದನ್ನ. ಬಟ್ ಈಗ 10 ವರ್ಷಗಳಿಂದ ಅವ್ರು ಏನು ಮಾಡಿದ್ದಾರೆ, 12ನೇ ವರ್ಷದಲ್ಲಿ ಯಾವ ರೀತಿ ಸುವ್ಯವಸ್ಥಿತವಾಗಿ ಜನ ವಿರೋಧಿ, ಬಡವರ ವಿರೋಧಿ ಮತ್ತು ಕಾರ್ಮಿಕರ ವಿರೋಧಿ ಮತ್ತು ಮಿನಿಮಮ್ ವೇಜಸ್ನ ವಿರೋಧಿ ಅಂತ ಕಾನೂನು ಏನು ಮಾಡಿದ್ದಾರೆ. ಗಂಡು ಮಕ್ಳಿಗೊಂದು ಹೆಣ್ಮಕ್ಳು ಅಲ್ರೇ, ನೀವು ಬೇಡಪ್ಪ, ನಾವು ಗಂಡು ಮಕ್ಕಳೆಲ್ಲ ನಾವು ಬರ್ಕೊಡ್ತೀವಿ. ಬೇಕಾದ್ರೆ ಗಂಡು ಮಕ್ಕಳೆಲ್ಲ ಹೊಲದಾಗ ದುಡಿಯಕ್ಕೆ ಹೋಗ್ತೀವಿ. 50 ರೂಪಾಯಿ ಕೊಟ್ಟರು ಸರಿನೇ, 500 ರೂಪಾಯಿ ಕೊಟ್ಟು ನಮ್ಮ ಹೆಣ್ಮಕ್ಳಿಗೆ ಕೆಲಸ ಕೊಡಿ. ನೀವು ಏನು ತಪ್ಪಿದೆ? ಕೆಲಸ ಮಾತ್ರ ಆಗಿಲ್ಲ, ಬರೀ ದಾಖಲೆಗಳಲ್ಲಿ ಮಾತ್ರ ನರೇಗಾ ಕೆಲಸ ಆಗಿದೆ. ಇದು ಕೂಡ ಸ್ಟ್ಯಾಟಿಸ್ಟಿಕ್ಸ್ ಸಮೇತ ಕೊಟ್ಟರೆ ನಮಗೂ ಅನುಕೂಲ ಆಗುತ್ತೆ. ಈಗ ಇಲ್ಲಿ ಎಷ್ಟು ಕೆಲಸ ಆಗಿದೆ, ಇಷ್ಟ ಆಗಿದೆ, ಎಲ್ಲಿದೆ ಸರ್, ಯಾವ ದಾಖಲೆಗಳು ಬೇಕಲ್ಲ ಸರ್. ಈಗ ಆಗಿರೋ ದಾಖಲೆ ಅದರಲ್ಲಿ ಆಗಿರುವಂತಹ ಕೆಲಸಗಳ ಬಗ್ಗೆ ಸಾಕಷ್ಟು ದಾಖಲಾತಿದೆ ಕೊಡ್ತೀವಿ. ಒಂದು ಮೀಟಿಂಗ್ ಮಾಡಿಲ್ಲ ಸರ್. ತಾವು ಕೂಡ ನಮ್ಮ ಜವಾಬ್ದಾರಿ ಕೂಡ ಇದೆಯಲ್ಲ ಸರ್. ಒಂದು ಮೀಟಿಂಗ್ ಹೊರತುಪಡಿಸಿ ಒಂದು ಮೀಟಿಂಗ್ ಎಲ್ಲ ಮಾಡಿದ್ದೀನಿ, 2-3 ಮೀಟಿಂಗು. ಬಟ್ ಈ ಸಂದರ್ಭದಲ್ಲಿ ಮಹಮ್ಮದ್ ಶಾಲಂ, ರವಿ ಬೋಸ್ರಾಜ್, ಜಯವಂತರಾವ್, ಜಯಣ್ಣ, ಕೆ ಶಾಂತಪ್ಪ, ಮರಿಸ್ವಾಮಿ ಸೇರಿದಂತೆ ಹಲವರಿದ್ದರು.